ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಈ ಕನ್ನಡಕವನ್ನು ತೆಗೆಯೋಣ, ಇದು ನಮಗೆ ಸೆಟ್ ಆಗಲ್ಲ, ಯಾಕಂದ್ರೆ ನಾವು UK ಬಂದಿದ್ದೀವಿ. ಓಕೆ, ಸೊ ಇದು ಬಿಡ್ರಿ, ವಾಪಸ್ ಸ್ಟಾರ್ಟ್ ಮಾಡೋದು ಬನ್ನಿರಿ. ಓಕೆ, ಸೊ ವಾಪಸ್ ಬರ್ರಿ ಕಡೆ ಬಿಡ್ರಿ, ಕಾಮಿಡಿ ಅಷ್ಟು. ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಸ್ನೇಹಿತರೆ, ಹೊಸ ವರ್ಷದ ಎಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತೀನಿ. ಸೊ ಈ ಬಾರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಸೊ ಇವತ್ತಿನ ದಿನ ಫಸ್ಟ್ ಡೇ ಐತಿ. ಇವತ್ತಿನ ದಿನ ಹೊಸ ಶುಭ ಸುದ್ದಿಯೊಂದಿಗೆ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ SSC GD ಪ್ರಿಪರೇಷನ್ ಮಾಡ್ತಾ ಇದ್ರೆ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ನಮ್ಮ ಗ್ರೂಪ್ ಒಳಗಡೆ ನಮ್ಮ ಟೆಲಿಗ್ರಾಮಲ್ಲಿ ಕೊಡ್ತಾ ಇರ್ತೀವಿ. ಸೊ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ಈಗಲೇ ಜಾಯ್ನ್ ಆಗಿರಿ. ಪ್ರತಿಯೊಂದು ಅಪ್ಡೇಟ್ ಎಲ್ಲ ನಮ್ಮ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ. ಸೊ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ವಾಟ್ಸಪ್ ಮತ್ತು ಟೆಲಿಗ್ರಾಮ್ದು. ಸೊ ಎರಡಕ್ಕೂ ಜಾಯ್ನ್ ಆಗಿರಿ, 100% ಯೂಸ್ಫುಲ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ಕಡೆ ಬನ್ನಿರಿ. SSC GD ವೇಕೆನ್ಸಿಗಳು ಇಂಕ್ರೀಸ್ ಆಗ್ತಾವ 100% ಇಂಕ್ರೀಸ್ ಆಗ್ತವೆ. ಸೊ ಯಾವಾಗ ಆಗ್ತವೆ ಏನು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ SSC GD ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಈ ಬಾರಿ ಬೂಸ್ಟ್ ಮಾಡಿರಿ. ನಿಮ್ಮ ಪ್ರಿಪ್ರೇಷನ್ ಎಷ್ಟು ಹೈ ಸ್ಕೋರ್ ಮಾಡ್ತೀರಿ ಅಷ್ಟು ನಿಮಗೆ ಸೇಫಲ್ಲಿ ಇರ್ತೀರಿ ಅಂತ ಹೇಳ್ತಾ, ಸೊ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟಿಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದು ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. GK 600ಕ್ಕೂ ಹೆಚ್ಚು ಪ್ರಶ್ನೆಗಳು ಇರ್ತವೆ. ಇಂಗ್ಲೀಷ್ ಗ್ರಾಮರ್ ಇರ್ತದೆ, ಇಂಗ್ಲೀಷ್ ಟಾಪ್ 5 ಮಾಕ್ ಟೆಸ್ಟ್ ಇರ್ತವೆ, 3 ಆಯಿತು. ಆ್ಯಂಡ್ ಮ್ಯಾಥ್ಸ್ ಪ್ರಾಕ್ಟೀಸ್ ಸೆಟ್ಸ್ ಕೂಡ ಇರ್ತವೆ, ಟಾಪ್ 10. ಓಕೆ, ಸೊ ಕನ್ನಡದಲ್ಲಿ ಇರ್ತದೆ. ಕನ್ನಡ ವಿಶೇಷ ಮಾಡಿರುವಂಥದ್ದು ಸರ್ ಹೆಂಗೆ ತೊಗೊಳ್ಳೋದು ಅಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಯಾರು ಕೂಡ ಕಾಲ್ ಮಾಡ್ಕೋಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ನಿಮ್ಗೆ 100% ಯೂಸ್ಫುಲ್ ಆಗುತ್ತೆ. ಓಕೆ ಸ್ನೇಹಿತರೆ, ಇದು ಹೆಂಗಿತ್ತು ಅಂತ ಹೇಳ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಸೊ ಬನ್ನಿರುವ ಕಂಟೆಂಟಿಗೆ ಬರೋಣ. ಸ್ನೇಹಿತರು ನೋಡ್ರಿ, ವೇಕೆನ್ಸಿಗಳು ಇಂಕ್ರೀಸ್ ಆಗ್ತಾವೆ. 100% ವೇಕೆನ್ಸಿಗಳು ಇಂಕ್ರೀಸ್ ಆಗ್ತವೆ. ಓಕೆ, ಆ್ಯಂಡ್ ಈ ಕಡೆ ಬನ್ನಿರಿ, ನಿಮಗೆ ಯಾವ ಆಧಾರ ಮೇಲೆ ಹೇಳ್ತೀನಿ. ಸೊ ನೋಡ್ರಿ, ಲಾಸ್ಟ್ ಟೈಮು ಒಂದು ಸಿಚುವೇಶನ್ ಬಂದಾಗ ಒಂದು ಹೊಸ ಬೆಟಾಲಿಯನ್ಗಳನ್ನ ಸ್ಟಾರ್ಟ್ ಮಾಡಿದರು ನಮ್ಮ ಬಾರ್ಡರ್ ಒಳಗಡೆ. ಸೊ ಹಲವಾರು ಬೆಟಾಲಿಯನ್ಗಳನ್ನ ಹೊಸದಾಗಿ 2 ಬೆಟಾಲಿಯನ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೊ ಅಲ್ಲಿ MTS ಇಂದ ಹೈಯರ್ ಆಫೀಸರ್ ಕೂಡ ರಿಕ್ರೂಟ್ಮೆಂಟ್ ಮಾಡೋಕ್ಕಾಗುತ್ತೆ. ಸೊ GD ಹುಡುಗರು ಕೂಡ ಬೇಕಾಗ್ತದೆ. ಸೊ ಅದು ಒಂದು ಪ್ಲಸ್ ಪಾಯಿಂಟ್. ನೆಕ್ಸ್ಟ್, ಪ್ರೀವಿಯಸ್ ಇಯರ್ನ ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಈ ಬಾರಿ ಎಷ್ಟು ವೇಕೆನ್ಸಿಗಳು ಇಂಕ್ರೀಸ್ ಆಗ್ಬೋದು, ದೆನ್ ಆದರೂ ಕೂಡ ಯಾವಾಗ ಆಗುತ್ತೆ, ಸೊ ಏನು ಅಂತೇಳಿ ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ತಾ ಹೋಗ್ರಿ, ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಕಮೆಂಟ್ ಮುಖಾಂತರ ತಿಳಿಸ್ರಿ ಸರ್ ಈ ಬಾರಿ ನಾ ಕ್ರ್ಯಾಕ್ ಮಾಡ್ತೇನೆ, ನಾವು ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಕಮೆಂಟ್ ಮುಖಾಂತರ ತಿಳಿಸ್ರಿ ಸರ್ ಜೈ ಹಿಂದ್ ಅಂತೇಳಿ. ಇಸ್ ಬಾರ್ ಕ್ಯಾ ಬನೆಗಾ, ಇಸ್ ಬಾರ್ ಪಕ್ಕ ಫೌಜಿ ಬನ್ನೇಗ. ಓಕೆ, 2022ರಲ್ಲಿ ವೇಕೆನ್ಸಿಗಳು ಇಂಕ್ರೀಸ್ ಮಾಡಿದರು. ಎಷ್ಟಿದ್ದು ಟೋಟಲ್ ವೇಕೆನ್ಸಿಗಳು, ಹೈಯೆಸ್ಟ್ ಆಗಿ ಟೋಟಲ್ ವೇಕೆನ್ಸಿಗಳು ಎಷ್ಟಿದ್ದು ಅಂತಂದರೆ 50,187, 50,187, 50,187 2022ರಲ್ಲಿ ಇಂಕ್ರೀಸ್ ಆಗಿದ್ದು. ಟೋಟಲ್ ಅಂದರೆ ಇಂಕ್ರೀಸ್ ಆಗಿದ್ದು ಬೇರೆ. ಸೊ ಟೋಟಲ್ ವೇಕೆನ್ಸಿಗಳು ಹೇಳ್ತಾ ಇದ್ದೀನಿ. 2023 ರಿಕ್ರೂಟ್ಮೆಂಟ್ ಆಗಲಿಲ್ಲ. 2024ರಲ್ಲಿ ನೋಡಿರಿ 46,617, ಎಷ್ಟು 46,617, 46617. ಓಕೆ, ಸೊ ನೆಕ್ಸ್ಟ್ 2025ರಲ್ಲಿ ಕೂಡ ವೇಕೆನ್ಸಿಗಳು ಇಂಕ್ರೀಸ್ ಆದವು. ಎಷ್ಟಪ್ಪ ಆ ಥರ 53,690. ಓಕೆ, 53,600 ಹೆಚ್ಚು ಅಂದ್ಕೊಳ್ಳೋಣ. 53,600 ಪ್ಲಸ್ 3 ಬಾರಿ ಕೂಡ ಪ್ರತಿ ವರ್ಷ ಕೂಡ ಪ್ರೀವಿಯಸ್ ಇಯರಲ್ಲಿ ಇಂಕ್ರೀಸನ್ನು ಮಾಡಿದ್ದಾರೆ. ಈ ಬಾರಿ ಕೂಡ ಮಾಡ್ತಾರೆ. ಸೊ ಯಾವಾಗ ಮಾಡ್ತಾರೆ? ಓಕೆ ನೋಡ್ರಿ, ಈ ಬಾರಿ ಕೂಡ 100% ವೇಕೆನ್ಸಿಗಳನ್ನ ಇಂಕ್ರೀಸ್ ಮಾಡ್ತಾರೆ. ಓಕೆ, ಸೊ ಯಾವಾಗ ಇಂಕ್ರೀಸ್ ಮಾಡ್ತಾರೆ, ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರು. ನೋಡ್ರಿ, ಯಾವ್ಯಾವ ಡಿಪಾರ್ಟ್ಮೆಂಟ್ ಒಳಗಡೆ ಸೊ ಎಷ್ಟು ಪೋಸ್ಟನ್ನು ಇಂಕ್ರೀಸ್ ಮಾಡ್ತಾರೆ ಫಸ್ಟ್ ಅದು ನೋಡೋಣ. ಅದಾದ ನಂತರ ಯಾವಾಗ ಇಂಕ್ರೀಸ್ ಮಾಡ್ತಾರೆ ಆ್ಯಂಡ್ ಎಷ್ಟು ಇಂಕ್ರೀಸ್ ಮಾಡ್ತಾರೆ, ಸೊ ಅದು ಕೂಡ ನಿಮ್ಗೆ ಹೇಳ್ತೀನಿ. ಓಕೆ, ಇಲ್ಲಿ ನೋಡ್ರಿ, BSF ಒಳಗಡೆ ಟೋಟಲ್ ವೇಕೆನ್ಸಿಗಳು ಸದ್ಯಕ್ಕೆ 28,000 ಆಸ್ಪಾಸ್ನಲ್ಲಿದ್ದಾವೆ. ಸೊ ಇಲ್ಲಿ ನಾವು ನೀವು ಡಾಟಾ ಕೂಡ ತೋರಿಸ್ತೀನಿ ನೋಡ್ರಿ, ಸ್ಕ್ರೀನ್ ಮೇಲೆ ಕಾಣ್ತೈತೆ. ಈ ಒಂದು ಡಾಟಾ ಮೇಲೆ ಹೇಳೋದೇನು. ಓಕೆ, ಸೊ ನಿಮಗೆ 28,000 ಇದ್ದು 4,000 ಇನ್ನೂ ವೇಕೆನ್ಸಿಗಳು ಆ್ಯಡ್ ಆಗ್ತವೆ. ಎಷ್ಟು 32,000 ಜಸ್ಟ್ BSF ಒಳಗಡೆ ನಿಮಗೂ ಕನ್ಫರ್ಮ್ ಆಗ್ತವೆ. ನೆಕ್ಸ್ಟ್ CISF ಒಳಗಡೆ 12,000 ಸದ್ಯಕ್ಕಿದ್ದಾವೆ. ಸೊ ಇನ್ನೂ 3 ಹೆಚ್ಚು ಕಡಿಮೆ 3,000 ವೇಕೆನ್ಸಿಗಳು ಇನ್ಕ್ರೀಸ್ ಆಗ್ತವೆ. ಅಂದರೆ 15,000ಕ್ಕೂ ಆಸ್ಪಾಸಿನಿಂದ CISF ನೋಟಿಫಿಕೇಶನ್ ಆಗುತ್ತೆ. ಅಂದರೆ CISF ತಗೋತಾರೆ. ಓಕೆ, ಸೊ ಹೈಯೆಸ್ಟ್ ಜನ ಫಸ್ಟ್ ಪ್ರಿಫರೆನ್ಸ್ ಕೊಡೋದು CISF. ಸೊ ಅಂಥವ್ರಿಗೆ ಸೊ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬರೋಣ CRPF. ಓಕೆ, CRPF ನೋಡ್ರಿ, CRPF ಒಳಗಡೆ ಟೋಟಲ್ ನಿಮಗೆ 18,000 ವೇಕೆನ್ಸಿಗಳಿದಾವೆ. ಬಟ್ ಅದು ಇನ್ಕ್ರೀಸ್ ಆಗಿ 22,000ಕ್ಕೂ ಆಗ್ತದೆ. ಓಕೆ, ಸೊ 100% 22,000 ಆಗುತ್ತಂತಲ್ಲ, ಸೊ ಆಸ್ಪಾಸಲ್ಲಿ ಆಗುತ್ತೆ. CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಓಕೆ, ಸೊ ನೆಕ್ಸ್ಟ್ ಬನ್ನಿರಿ ಈ ಕಡೆ SSB ಸಶಸ್ತ್ರ ಸೀಮಾ ಬಲ್. ಓಕೆ, 5,000 ನಿಮಗೆ ವೇಕೆನ್ಸಿಗಳಿದ್ದಾವೆ. ಸೊ ಹೆಚ್ಚು ಕಡಿಮೆ 1,000 ಇಂಕ್ರೀಸ್ ಆಗ್ತವೆ. ಅಂದರೆ 6,000 ತನಕ ನಿಮ್ಗೆ ವೇಕೆನ್ಸಿಗಳು ಸಿಗ್ತವೆ. ಓಕೆ, ITBP 3,500 ವೇಕೆನ್ಸಿಗಳಿದ್ದಾವೆ. ಸೊ 1,000 ಇಂಕ್ರೀಸ್ ಆಗೋ ಚಾನ್ಸ್ ಐತಿ. 4,500 ಆಸ್ಪಾಸಲ್ಲಿ ನಿಮಗೆ ಸಿಗ್ತಾವೆ. ನೆಕ್ಸ್ಟ್ ಅಸ್ಸಾಂ ರೈಫಲ್ಸ್, ತುಂಬ ಜನ ಡ್ರೀಮ್ ಐತಿದ್ದು. ಸೊ ಅಸ್ಸಾಂ ರೈಫಲ್ಸ್, ಸೊ ಇದು ಕೂಡ 4,000 ವೇಕೆನ್ಸಿಗಳು ಸದ್ಯಕ್ಕಿದ್ದಾವೆ. ಸೊ ಅಲ್ಲಿ ಕೂಡ ನಿಮಗೆ 4,800 5,000 ತನಕ ವೇಕೆನ್ಸಿಗಳು ಇನ್ಕ್ರೀಸ್ ಆಗ್ತವೆ.
ಸೊ ಇಷ್ಟು ಈ ಹಲವಾರು ಪೋಸ್ಟ್ಗಳಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಒಳಗೆ ಎಷ್ಟು ಇನ್ಕ್ರೀಸ್ ಆಗ್ತದೆ ನಿಮಗೆ ಹೇಳಿದೆ ಈಸಿಯಾಗಿ. ಸೊ ಇವಾಗ ನೋಡಿರಿ ಇನ್ಕ್ರೀಸ್ ಸರ್ ಆದರೆ ಯಾವಾಗ ಆಗುತ್ತೆ ಈಗ ನೋಡಿರಿ ನೀನು ಅಪ್ಲಿಕೇಶನ್ ಡೇಟ್ ಮುಗಿದೈತಿ ಎಲ್ಲರಿಗೂ ಗೊತ್ತೈತಿ. ಸೊ ಇನ್ಮೇಲೆ ಅಪ್ಲೈ ಮಾಡ್ತೀನಿ ಅಂದ್ರೆ ಇಂಪಾಸಿಬಲ್. ಓಕೆ, ಸೊ ಇವು ನೋಡ್ರಿ ಅವ್ರಿಗೆ 2 ಸಲ ಚಾನ್ಸ್ ಐತಿ ಯಾವಾಗ ಇನ್ಕ್ರೀಸ್ ಮಾಡಬಹುದು ನಿಮಗೆ ಹೇಳ್ತೀನಿ. ಒಂದೇದು CBT ಎಕ್ಸಾಮ್ ಮುಗಿದು 1 ವೀಕ್ ಒಳಗಡೆ ವೇಕೆನ್ಸಿಗಳು ಇನ್ಕ್ರೀಸ್ ಮಾಡ್ತಾರೆ. ಯಾಕಂದರೆ ರಿಸಲ್ಟ್ ಬಿಡಬೇಕಾಗಿರ್ತದೆ CBTದು. ಸೊ ಎಷ್ಟು ಜನಕ್ಕೆ ತೊಗೋಬೇಕು ಈಗ ನೋಡ್ರಿ 10,000 ಪೋಸ್ಟ್ ಅದ, 10,000 ತಕ್ಕಂತೆ 1 ಪೋಸ್ಟಿಗೆ ಇಂಟ್ರೆಸ್ಟು ಅವ್ರು ಪಾಸ್ ಮಾಡ್ಕೋಬೇಕಾಗ್ತದೆ. ಸೊ ಅಲ್ಲಿ ಇನ್ಕ್ರೀಸ್ ಆಗಿ 15,000 ಪೋಸ್ಟ್ ಆದರೆ ಸೊ 15x8 ವೇಕೆನ್ಸಿ 15x8 ಕ್ಯಾಂಡಿಡೇಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ, ಅಂದರೆ ಕಟ್ ಆಫನ್ನು ತಕ್ಕೋತಾರೆ. ಓಕೆ, ಸೊ ಅದಕ್ಕೆ ನಿಮ್ಗೆ ಹೈಯೆಸ್ಟ್ ವೇಕೆನ್ಸಿಗಳನ್ನು ಫಸ್ಟ್ ಇನ್ಕ್ರೀಸ್ ಮಾಡೋದು ಯಾವಾಗತ್ತಂದರೆ CBT ಎಕ್ಸಾಮ್ ಆದಮೇಲೆ ವಿತಿನ್ 1 ವೀಕ್ ಒಳಗೆ ಇನ್ಕ್ರೀಸ್ ಮಾಡ್ತಾರೆ. ಎರಡನೇದು ಸರ್ ಮತ್ತೆ ಎರಡನೇದು ಯಾವಾಗ ಚಾನ್ಸ್ ಐತ್ರಿ ನೋಡ್ರಿ, ಎಕ್ಸಾಮ್ ಮುಗೀತದ ಗೊತ್ತಾ. ಓಕೆ, ಎಕ್ಸಾಮ್ ಮುಗಿದ್ಮೇಲೆ ಫಿಸಿಕಲ್ ಡೇಟ್ ಬಿಡೋ ಮುಂಚೆ, ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದಿರ್ತದೆ, ಫಿಸಿಕಲ್ ಡೇಟ್ ಬಿಡೋ ಮುಂಚೆ ನಿಮ್ಮದು ವೇಕೆನ್ಸಿಗಳನ್ನ ಇನ್ಕ್ರೀಸ್ ಮಾಡ್ತಾರೆ. ಮಾಡಿದರೆ ಈ 2 ಟೈಮ್ ಒಳಗಡೆ ನಿಮ್ಮದು 100% ವೇಕೆನ್ಸಿಗಳನ್ನ ಇನ್ಕ್ರೀಸ್ ಮಾಡ್ತಾರೆ. ಇವೆರಡು ಬಿಟ್ಟು ಮತ್ತೆ ಮುಂದೆ ಮಾಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬಿಟ್ರೆ ಸೊ ಅಷ್ಟರಲ್ಲೇ ನಿಮ್ಮದು ವೇಕೆನ್ಸಿಗಳನ್ನು ಇನ್ಕ್ರೀಸ್ ಮಾಡ್ತಾರೆ. ಓಕೆ, ಸೊ ಇಷ್ಟು ಪ್ರಿಪ್ರೇಷನ್ ಮಾಡಿರಿ ಅಂತ ಮಾಡ್ತೀರಂತ ಅನ್ಕೋತಿದ್ದೀನಿ. ಸೊ ಟೋಟಲ್ ಬಂದುಬಿಟ್ಟು ಈ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಸದ್ಯಕ್ಕೆ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಬಂದಿರುವಂಥದ್ದು 25,000ಕ್ಕೂ ಹೆಚ್ಚು ಹುದ್ದೆಗಳಿದ್ದಾವೆ. ಬಟ್ ಅದು ಇನ್ಕ್ರೀಸ್ ಆಗಿ ಸರ್ ಎಷ್ಟಾಗುತ್ತೆ ಈ ಸದ್ಯಕ್ಕೆ ಇರುವಂಥದ್ದು 25,487 25,487 ವೇಕೆನ್ಸಿಗಳು ಸದ್ಯಕ್ಕೆ ನೋಟಿಫಿಕೇಷನಲ್ಲಿದೆ. ಬಟ್ ಇನ್ಕ್ರೀಸ್ ಆದ ತಕ್ಷಣ ನಿಮ್ಗೆ 50,000ವರೆಗೂ ಕೂಡ ನಿಮ್ಗೆ ಈ ಬಾರಿ ವೇಕೆನ್ಸಿಗಳು ಸಿಗ್ತವೆ. ನಾನು ಒಬ್ಬನೇ ಹೇಳ್ತಿರೋಂತಲ್ಲ, ಹಲವಾರು ನಾರ್ತ್ ಒಳಗಡೆ ಹಲವಾರು ರೀತಿಯಂತ ಇದ್ರ ಬಗ್ಗೆ ಡಾಟಾ ಐತಿ ಆ್ಯಂಡ್ ಇದ್ರ ಬಗ್ಗೆ ರಿಪೋರ್ಟ್ ಕೂಡ ಐತಿ. ಓಕೆ, ಸೊ ಇಷ್ಟು ನಿಮ್ಗೆ ಕರೆಕ್ಟ್ ಆದಂಥ ಎಕ್ಯುರೇಟ್ ಆದ ಮಾಹಿತಿಯನ್ನು ಕೊಟ್ಟಿದ್ದೀರಿ ಅಂತ ಅನ್ಕೊಳ್ತೀನಿ. ಓಕೆ ಸ್ನೇಹಿತರೆ, ಈ ಬಾರಿ ಏನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ಇನ್ನಷ್ಟು ಬೂಸ್ಟ್ ಮಾಡಿರಿ. ಸೊ ಇದು ಗೋಗಲ್ ಹಾಕೊಂಡು ಹೇಳ್ತೀನಿ ಚಂದ ಕಾಣ್ತ ಅಂತ ಅನ್ಕೋತೀನಿ. ಓಕೆ, ನಮ್ಗೆ ಸೆಟ್ ಆಗಲ್ಲ ಅಂದರು ಇವತ್ತೊಂದು ಏನೋ ನಮ್ಮ ದೋಸ್ತ್ ಕೊಟ್ಟಿದ್ದ ಹಾಕೊಂಡೇನು. ಓಕೆ ಚಂದ ಕಾಣ್ತೈತಲ್ಲ. ಓಕೆ, ಸೊ ಯಾರೆಲ್ಲ ಈ ಬಾರಿ ಪ್ರಿಪ್ರೇಷನ್ ಮಾಡ್ತಾರೆ ಸ್ವಲ್ಪ ಸೀರಿಯಸ್ ಆಗಿರಿ. ಓಕೆ, ಸೊ ಯಾರೆಲ್ಲ ಈ ಬಾರಿ ಪ್ರಿಪ್ರೇಷನ್ ಮಾಡ್ತಾರೆ ಸ್ಕ್ರೀನ್ ಕಾಣ್ತಾರೆ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. ಎಲ್ಲೊಂದು ಕಡೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಸರ್ ಹೆಂಗೆ ತೊಗೊಳೋದಂದರೆ ಸ್ಕ್ರೀನ್ ಕಾಣ್ತಾರೆ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಯಾರು ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದರೆ ತೊಗೋಬೋದು, ಬೇಡಂದರೆ ಬಿಡ್ಬೋದು ಅಂತ ಹೇಳ್ತೀನಿ. ಓಕೆ, ಸೊ GK ಐತಿ, ಇಂಗ್ಲೀಷ್ ಗ್ರಾಮರ್ ಐತಿ, ಇಂಗ್ಲೀಷ್ ಗ್ರಾಮರ್ 2 ಇದಾವೆ ಆ್ಯಂಡ್ ಮ್ಯಾಥ್ಸ್ ಪ್ರಾಕ್ಟೀಸ್ಗಳು ಐತಿ. ರೀಸನಿಂಗ್ ನಾವು ಮಾಡಿಲ್ಲ, ಯಾಕೆ ರೀಸನಿಂಗ್ ಈಸಿ ಐತಿ. ಸೊ ಈಸಿ ಒಳಗೆ ಫೋಕಸ್ ಮಾಡಿದ್ರೆ ಯಾರು ಸೆಲೆಕ್ಷನ್ ಆಗಲ್ಲ. ಸೊ ಯಾರಿಗೆಲ್ಲ ಟಫ್ ಆಗುತ್ತೆ ಎಲ್ರಿಗೆ ಯಾವ ಟಫ್ ಆಗುತ್ತೋ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಅದು ನಿಮಗೆ ಈಸಿ ಆಗ್ತದೆ. ಓಕೆ, ಸೊ ಇದು ತೆಗೆದುಬಿಡೋಣ, ಸೆಟ್ ಆಗಲ್ಲ. ಓಕೆ, ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಸ್ವಲ್ಪ ಏನಾದರೂ ಯೂಸ್ಫುಲ್ ಆಗಿತ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಮರಿದೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿರಿ. ಪ್ರತಿಯೊಂದು GD ಸಂಬಂಧಪಟ್ಟಂತೆ ಅಪ್ಡೇಟ್ ಎಲ್ಲ ನಮ್ಮ ಗ್ರೂಪಲ್ಲಿ ಕೊಡ್ತಾ ಇರ್ತೀವಿ. ಸೊ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ದು. ಸೊ ಈಗಲೇ ಜಾಯ್ನ್ ಆಗಿರಿ, 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು, ಜೈ ಹಿಂದ್.